ಅಲ್ಲಿ ನೋಡ್ರಿ ಅಲ್ಲ ನಮ್ಮ ತಗೊಂಡ್ರ ಕೊಡೋದಿಲ್ಲ ಆದ್ರೆ ಇಲ್ಲಿ ಮಜಾ ಮಾಡಿ ಉಯ್ಯಾಲೆ ಆಡಕತ್ತಾನ ನಡ್ರಿ ಎಲ್ಲರೂ ಹಿಡ್ಕೊಂಡು ಅಯ್ಯಯ್ಯೋ ಮೋಟು ನೋಡು ಎಲ್ರು ಒಟ್ಟಿಗೆ ಅಟ್ಕಾಯಿಸ್ಕೊಂತವ್ರೆ ಸಾಲ ಕೇಳಕ್ಕೆ ಬೇಗ ಏನಾದ್ರು ಯೋಚನೆ ಮಾಡ. ನಾನು ಏನ್ ಮಾಡ್ಲೋ ಖಾಲಿ ಹೋಟೆಲ್ ಅಲ್ಲಿ ತಲೆನೇ ಓಡಲ್ಲ ನೀನೇ ಏನಾದ್ರು ಯೋಚನೆ ಮಾಡೋ ಬತ್ಲೋ ಐಡಿಯಾ. ಅಯ್ಯೋ ಯಪ್ಪೋ. ಅಯ್ಯಯ್ಯ ಅಯ್ಯಪ್ಪ ಯಾರು ಬನ್ನಿ ಇದು ನಿಲ್ಸಿ ಕಾಪಾಡಿ. ಅಯ್ಯಯ್ಯಪ್ಪ ಏನೋ ಅನಾಹುತ ಆಗ್ತಿದೆ ಬಾ ಓಡೋಣ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ ನನ್ನ ಕೈಲಿ ಓಡಕ್ ಆಗ್ತಿಲ್ಲ ಕಣಪ್ಪ. ಅಯ್ಯಪ್ಪ ಅಯ್ಯೋ ಅಯ್ಯೋ ನನ್ನ ಸ್ವಂಟ ಮುರಿದೋಯ್ತಪ್ಪ. ಆದ್ರೆ ಸ್ಕೇಟಿಂಗು ಚಲೋ ಇತ್ತಪ್ಪ. ಮತ್ತೆ ನನ್ ಉದ್ರಿ ಕೊಟ್ಬಿಡ್ರಪ್ಪ, ಇಲ್ಲ ಅಂದ್ರೆ ನಿಮ್ ಸ್ವಂಟ ನಾನು ಮುರಿದು ಹಾಕ್ಬಿಡ್ತೀನಿ ನೋಡಿ. ಅಯ್ಯೋ ಮೋಟು ಬೇಗ ಏನಾದ್ರು ಮಾಡು. ಖಾಲಿ ಹೋಟೆಲ್ ಅಂತಲೇ ಓಡಲ್ಲ ಪತ್ಲು. ನೀನೇ ಏನಾದ್ರೂ ಒಳ್ಳೆ ಐಡಿಯಾ ಕೊಡಪ್ಪ ಪ್ಲೀಸ್. ಐಡಿಯಾ ನೋಡಿ, ನೀವೆಲ್ಲ ಐಸ್ ಗಡ್ಡೆ ಮೇಲೆ ಸ್ಕೇಟಿಂಗ್ ಆಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ದೀರಾ. ಯೋಚನೆ ಮಾಡಿ, ನಾವು ಇಲ್ಲೆಲ್ಲ ಸ್ವಿಟ್ಜರ್ಲ್ಯಾಂಡ್ನೇ ತಂದಿಟ್ಬಿಟ್ರೆ ಇಡೀ ಪುರ್ಪುರಿ ನಗರನೇ ಒಂಥರ ಐಸ್ ಆಗ್ಬಿಡ್ತದೆ. ಆಗ ಇದನ್ನ ಪ್ರವಾಸಿ ಮಂದಿರ ಮಾಡಿ ಬೇಜಾನ್ ದುಡ್ಡು ಸಂಪಾದನೆ ಮಾಡಿ ನಿಮ್ ಸಾಲನು ನಾವು ತೀರಿಸ್ಬಿಡ್ಬೋದು. ಏನಂತೀರಾ ಅಲ್ವೇನು ಮೋಟೋ? ಅಯ್ಯಯ್ಯೋ, ಆದ್ರೆ ಇದನ್ನ ನಾವು ಹೇಗೆ ಐಸ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡೋದು? ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ ನಾನಿರೋದು ಯಾಕೆ ಹೇಳು? ನೋಡ್ರಪ್ಪ, ನನ್ನ ಹತ್ರ ರಾಕೆಟ್ ಇದೆ. ಇದನ್ನ ನಾವು ಮೇಲ್ ಹಾರಿಸಿದ್ರೆ ಇದೆಲ್ಲಿಗೆ ಹೋಗುತ್ತೋ ಅಲ್ಲಿಂದ ಐಸ್ ಮೇಲಿಂದ ಉದುರುತ್ತೆ. ಆಗ ಈ ಪಾರ್ಕ್ ಎಲ್ಲ ಐಸ್ ಪಾರ್ಕ್ ಆಗ್ಬಿಡುತ್ತೆ. ಅಯ್ಯಯ್ಯ, ಆದ್ರೆ ದೊಡ್ಡಣ್ಣ ಇದಕ್ಕೆ ಇಷ್ಟೊಂದು ರಾಕೆಟ್ ಅವಶ್ಯಕತೆ ಇದೆಯಣ್ಣ? ಅಕಸ್ಮಾತ್ ಒಂದು ಸೊಯ್ ಟಪಕ್ ಅಂದ್ಬಿಟ್ರೆ ಇನ್ನೊಂದು ಟ್ರೈ ಮಾಡೋಣ. ನಾನ್ ರಾಕೆಟ್ ಬಿಡ್ತೀನಿ. ಮೋಟು ನನ್ನ ಆಪ್ತ ಮಿತ್ರ ಎಂತ ಕೆಲಸ ಮಾಡ್ದು. ಓಡ್ರು. ಅಯ್ಯಯ್ಯೋ ಅಯ್ಯಯ್ಯೋ ಮಮ್ಮಿ ಡ್ಯಾಡಿ. ಅಯ್ಯೋ, ನನ್ನಿಂದ ಯಾಕೋ ಓಡ್ ಬರ್ತಿದ್ಯಾ ನೀನು? ನಿನ್ನ ಸೃಷ್ಟಿ ಮಾಡ್ದವನೇ ನಾನು. ಇವರೆಲ್ಲ ನಮ್ಮನ್ನ ಗುಬೆ ಮಾಡಾರ. ಕೆತ್ತಿರ್ಲ ಅವ್ರಗ ಏ ಮೋಟು ಬತ್ಲ ಬಾಗಿಲ್ ತೆಗೀರಿ. ಏ ಮೋಟು ಬತ್ಲ ಹೊರಗಡೆ ಬರಲಿ. ಬೆಳಗ್ಗೆನೆ ಅವ್ನು ನಮ್ಗೆ ಸಿಕ್ಕಾಪಟ್ಟೆ ಹೊಡಿಯಕ್ ಬಂದವನೇ ಅನ್ಸತ್ತೆ ಕಣೋ. ಬೇಗ ಬಚ್ಚಿಟ್ಕೊಳ್ಳೋ. ಹೊರಾಕ್ ಬರ್ರು ಬಿರ್ನ. ಹೊರಾಕ್ ಬಂದ್ ನೋಡಲ್ಲ ಏನೈತಿ ಇಲ್ಲ ಬರಲ್ಲ. ಹೊರಗಡೆ ಬಂದ್ರೆ ನಮ್ಮನ್ನ ಚೆಟ್ ಹಾಕ್ಬಿಡ್ತೀರಾ? ಅಯ್ಯಪ್ಪ ಅಯ್ಯೋ. ಮೋಟು ಪತ್ಲು ನೋಡಿದ್ರ ನಮ್ ಪುರ್ಪುರಿ ನಗರ ಎಷ್ಟು ಸುಂದರವಾಗಿ ಕಾಣ್ತಿದೆ. ಬರ್ಫ್ ತುಂಬೋಗಿದೆ. ಇದ್ ನನ್ ರಾಕೆಟ್ ನ ಚಮತ್ಕಾರ ಗೆಳೆಯ. ನಮ್ ನಗರ ಎಷ್ಟು ಸುಂದರವಾಗಿ ಕಾಣ್ತದೆ ಕಣ. ನಾನು ಆಗ್ಲೇ ಹೇಳಿಲ್ವೇನೋ ಐಸ್ ಬಿದ್ರೆ ಸ್ವಿಟ್ಜರ್ಲ್ಯಾಂಡ್ ಆಗುತ್ತೆ ಅಂತ. ಮೋಟು, ನಿಮ್ಮಿಬ್ರಿಂದ ನಾನು ಚಿಕ್ಕನಿಂದ ಬರೀ ಕನ್ಸು ಕಾಣ್ತಾ ಇದ್ದದ್ದು ಈಗ ನನ್ಸಾಗಿ ನನ್ ಮುಂದೆ ಕಾಣ್ತಾ ಇದ್ದೆ ಕಣ್ರೋ. ಎಷ್ಟ್ ಚೆನ್ನಾಗಿದೆ. ಅದೇನೋ ಸರಿ. ಈಗ ಇಲ್ಲಿ ಟಿಕೆಟ್ ಎಲ್ಲಿ ಮಾರೋದು? ನಾವು ನಮ್ ಸಾಲ ಹೆಂಗ್ ತೀರ್ಸೋದು? ಮೋಟು ಏನ್ ಸುಂದರವಾಗಿ ಕಾಣ್ತಿದ್ಯೋ.
ಈ ಚಳಿಯಿಂದ ನನ್ನನ್ನ ದೂರ ಇಡಿ. ಆದಷ್ಟು ಬೇಗ ಬಿಸಿ ಬಿಸಿ ಕಾಫಿ ಕೊಡಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು? ಕವಿತಾ ಬಿಟ್ಬಿಡು, ಬೇಗ ಚಾ ತಗೊಂಡ್ ಬಾ. ಇದು ಖಾಲಿ ಹೊಡಿತಾ ಇದೆ, ಬೇಗ ಬೇಗ ಗರ್ಭ ಗರಂ ಚೀ ಕೊಡಪ್ಪ. ಮೆಣಸಿನ್ಕಾಯಿ ಕಣ್ಣಲ್ಲಿ ನೀರ್ ತಂತು, ನಾಲ್ಗೆ ಬೇಗ ಬೇಗ ನೀರ್ ತಾಂತು, ಬೇಗ ಬೇಗ ನೀರ್ನ ಕುಡಿ ಅಂತು. ವಾ ಬಾಸ್ ವಾ, ಎಂತ ಕವನ? ಕವಿತೆ ಬಿಡೋ, ಬೇಗ ಬೇಗ ನೀರ್ ಕೊಡು. ಇದು ಗಟ್ಟಿ ಆಗ್ಬಿಡ್ತು. ಈ ಖಾರ ಕಡಿಮೆನೆ ಆಗ್ತಿಲ್ಲ ಕಣೋ, ನಾಲ್ಗೆಲ್ಲ ಉರಿತಾ ಇದೆ. ಬೇಗ ಬೇಗ ನೀರ್ ಕೊಡ್ರಪ್ಪ, ಕೈ ಬಿಡ್ತೀನಿ. ಇದು ಖಾಲಿ ಆಗ್ಬಿಡ್ತಲ್ಲೋ. ಬಾಸ್, ಬರ್ಫ್ನೆ ಬರೋದು ಬಾಯಿಗೆ ಹಾಕೊಳ್ಳಿ, ತಣ್ಣಗಾಗುತ್ತೆ. ಬಾಸ್ ಇರಿ, ನಾವು ನಿಮ್ ನಾಲ್ಕನ್ನು ಕಿತ್ತಾಕ್ತಿವಿ. ಬಾಸ್, ನಿಮ್ ನಾಲ್ಗೆ ಅಂತೂ ನಿಮ್ಗಿಂತ ತುಂಬಾ ಉದ್ದ ಇದೆ. ಓಟು ಬದ್ಲು ಅಲ್ಲೇ ನಿಲ್ಲಿ, ವಾರನ್ ಮಾಡ್ತಿದ್ದೀನಿ ನಾನಿಲ್ಲಿ. ಆಯ್ತಾಯ್ತು, ಹಂಗೆ ಆಗ್ಲಿ ಸಭೆ. ತಲೆ ಬಗ್ಸೋ. ನಮ್ ನಗರವನ್ನ ಕುಲ್ಗಡಿಸ್ಬಿಟ್ಟಿದಿರಲ್ಲೋ, ಕುಡಿಯೋದಿಕ್ಕೆ ನೀರು ಇಲ್ಲ, ಎಲ್ಲ ಗಟ್ಟಿ ಕೂತಿದೆ. ಇನ್ನಾವ್ ಹೇಗ್ ಬದುಕೋದಕ್ ಸಾಧ್ಯ? ಬಿಸಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಂಬರ್ 1 ಕೇಳಿಸಲ್ಲ. ಇಬ್ರು ಮಂಜಲ್ ಮಂಜಾಗ್ ಹೋಗಿದ್ದೀರಾ. ಸಾರಿ ಕೋಪದಲ್ಲಿ ಹೊಡೆದ್ಬಿಟ್ಟೆ. ಅಲ್ಲ ನೋಡ ಟಿ ಅಣ್ಣ, ಮೋಟೋ ಬದಲು ಏನ್ ಮಾಡ್ಬಿಟ್ಟಿದ್ದಾರೆ. ಇವರಿಂದ ನಾವೆಲ್ಲ ಕಷ್ಟ ಪಡ್ತಾ ಇದ್ದೇವೆ. ಹಾಕಿ 4 ಅವ್ರಿಗೆ ಹಚ್ಚಿ ಬಿಡ್ಬೇಡಿ ಅವ್ರಿಗೆ. ಇಕ್ಕರ್ಲ ಅವ್ರಿಗೆ ಮೋಟು ಬಟ್ಲು ನಮ್ಮನ್ನೆಲ್ಲರೂ ಐಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ಮೋಟು ಬದ್ಲು ಹೊಡೆದಾಕ್ರು. ಮೋಟು, ಬೇಗ ಏನಾರು ಒಂದು ಐಡಿಯಾ ಮಾಡು, ಇಲ್ಲಾಂದ್ರೆ ಇವ್ರು ನಮ್ಮನ್ನ ಸುಮ್ಮನೆ ಬಿಡಲ್ಲ. ಖಾಲಿ ಹೋಟೆಲ್ ಅಂತಲೇ ಓಡಲ್ಲ ಕಣೋ, ನೀನೇ ಏನಾದ್ರು ಐಡಿಯಾ ಮಾಡಪ್ಪತ್ಲು ಬೇಗ. ಐಡಿಯಾ ಹೌದಾ? ಮೋಟು, ಇನ್ನು ಸ್ಪೀಡ್ ಆಗಿ ಹೋಗ್ಬೇಕು. ಬಿಡ್ಬೇಡಿ. ಅಯ್ಯೋ, ಓಯ್, ಮೋಟು ಬದ್ಲುನ ಬಿಟ್ಬಿಡು. ಆಕಾಶದಿಂದ ಹಾರ್ಕೊಂಡ್ ಬಂತು ಮಂಜಿನ ಮಳೆ, ಪ್ರೀತಿಯ ಹೊಳೆ. ಶತ್ರುಗಳನ್ನೆಲ್ಲ ದೂರ ಇಡಿ, ಕೈ ಮೇಲೆ ಕೈ ಕೊಡಿ. ಕವಿತಾ ಬಿಟ್ಬಿಟ್ಟು ಹಾರೋಗಯ್ಯ. ನಿನ್ನಿಂದ ನಾವ್ ಈ ಅಪಾಯಕ್ಕೆ ಸಿಕ್ಕಾಕೊಂಡ್ವಿ. ನೀ ನಮಗ ಕೋಪ ಪರಿಸ್ಥಿತಿಗೆ ನಾವ್ ಹಿಂಗ್ ಹಾರ್ತಾ ಇರೋದು ಗೊತ್ತನ? ನೀನು ಹಾರತ್ಲಾಗ ಚಿಂಗಂ ಸರ್, ಬಚಾವ್. ಓಯ್, ನೀನ್ 3 ಸಲ ಯಾಕೆ ಕರೀತಾ ಇದ್ಯಾ? 3 ಸರಿ ಎಲ್ರು ನನಗೆ ತದಕಿದ್ರು, ಅದಕ್ಕೆ ಎಕೋ ಎಫೆಕ್ಟ್. ಆ ಕಾರ್ಡ್ ನನಗೆ ಕರಡಿಸ್ಬಿಟ್ರು. ಈಗ ನಾನು ಒಂದೇ ಒಂದ್ಸಾರಿ ಹೇಳ್ತೀನಿ, ಕಾಪಾಡಿ ಕಾಪಾಡಿ ಕಾಪಾಡಿ. ಅಯ್ಯೋ ಪತ್ಲು, ಎಲ್ಲಿ ತನಕ ಹೀಗೆ ಓಡೋದ ನಾವು? ಎಲ್ಲಿವರೆಗೂ ನೀನು ಓಡ್ತಾ ಇರ್ತೀಯೋ ಅಲ್ಲಿವರೆಗೂ ನಿನ್ ಮೈ ಬಿಸಿ ಆಗಿರುತ್ತೆ. ಆಗ ಯಾವ ಮಂಜುಗಡ್ಡೆನೂ ನಿನ್ ಮೈ ಕಟ್ಕೊಳ್ಳಲ್ಲ. ಓಡೋ. ಮೋಟು ಸ್ಟಾಪ್, ಮೋಟು ನಿಂತ್ಕೋ, ಓಡ್ಬೇಡ ಮೋಟು. ಪತ್ಲು, ಓಡೆ ಓಡೆ.
ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಎಲ್ಲರ ಮೇಲೂ ಆಣೆ. ಸ್ಟಾಪ್. ಪೊಲೀಸ್ನವ್ರೆ, ಇಲ್ಲಿ ತನಕ ನಿಮ್ಗೆ ಏನಾದ್ರು ಮರ್ಯಾದೆ ಕೊಟ್ಟಿದ್ದೀರಾ? ಸುಮ್ಮನೆ ಯಾಕೆ ಮಾತಾಡಿ ಬಾಯಿ ನೋಸ್ಕೊಡ್ತೀರಾ? ಏನಾದ್ರು ಕೆಲಸ ಮಾಡಿ ಬೇಗ. ಅಯ್ಯೋ, ನನ್ನ ಗೆಳೆಯ, ಜೀವದ ಗೆಳೆಯ, ನೀವೇನು ಹೆದರ್ಕೋಬೇಡಿ. ಈ ರಾಕೆಟ್ ನ ಹಚ್ಚಿದ್ರೆ ಮಂಜು ಬೀಳೋದು ನಿಂತೋಗುತ್ತೆ. ಇಲ್ಲಿ ಕೊಡಿ ಸಮಯ, ಈಗಲೇ ಮಾಡ್ತೀನಿ. ಈ ಕೆಲ್ಸಕ್ಕೆ ನಾನೇ ಕಾರಣ. ನಾನೇ ಇದನ್ನ ಸರಿ ಮಾಡೋದು. ಕೊಡಿ. ಓ, ಬೇಗ ಬೇಗ ಮಾಡು. ಬೇಗ ಬೇಗ ಮಾಡು, ಜಲ್ದಿ ಮಾಡು. ಅಯ್ಯೋ, ಮುಂದೆ ಏನಾಗುತ್ತೋ ಏನೋ. ಎಲ್ಲ ರಾಕೆಟ್ಗಳು ಸುಟ್ಟೋಯ್ತಲ್ಲ. ಆದ್ರೆ ಬಿಸಿಲು ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಟೆಂಪರೇಚರ್ ನೀ ತಡೆಯೋದಕ್ಕೆ ಆಗಲ್ಲ. ಅಯ್ಯಯ್ಯೋ, ಅಯ್ಯಯ್ಯೋ, ಇದಕ್ಕೆಲ್ಲ ಮೋಟನೆ ಕಾರಣ. ಇಕ್ರಿ ಅವನಿಗೆ. ಕಾಪಾಡಿ, ಕಾಪಾಡ್ರಪ್ಪ. ಅಯ್ಯೋ, ಓಡಿಸ್ಕೊ ಬರ್ತಾ ಇದಾರೆ. ಅಯ್ಯೋ, ನಮ್ಮನೆಗೆ ಇಷ್ಟೊಂದು ಕೆಂಪಿರುವ ಎಲ್ಲಿಂದ ಬಂದ್ಬಿಡ್ತಾ ಪತ್ಲ? ಪಾಪ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿರ್ಬೇಕು ನೋಡೋ. ಏನಾದ್ರು ಕೊಡೋಣ ಕಣೋ ಅದಕ್ಕೆ. ನನ್ ಮನೆಗ್ ಬಂದ್ರೆ ಇವ್ರನ್ನ ನಾನು ಹೊಟ್ಟೆ ಹಸ್ಕೊಂಡು ಹೋಗೋದಕ್ಕೆ ಬಿಡಲ್ಲಪ್ಪ. ಏನಾದ್ರೂ ಕೊಡ್ಲೇಬೇಕು. ಪಾಪ. ಏನ್ ಬಂತ ನಿನಗೆ? ರಾಕೆಟ್ ತರ ಹಾರ್ಕೊಂಡ್ ಡಿಕ್ಕಿ ಹೊಡೆದಲ್ಲ. ಮನೆಗ್ ಬಂದಿದ್ರಂತ ಏನಾದ್ರೂ ಹೊಟ್ಟೆಗೆ ಹಾಕೋಣ ಅಂತ ಹೋದ್ರೆ ಇವ್ರಿಗೆ ಕಚ್ಚಾಕ್ಬಿಟ್ರು ನೋಡ. ಪಾಪ ಸಿಕ್ಕಾಪಟ್ಟೆ ಹಸ್ತಿರ್ಬೇಕು ಕಣ. ಒಂದೇ ಒಂದ್ ಸಮೋಸ ನಿನ್ಗೋಸ್ಕರ ಇಟ್ಕೊಂಡಿದ್ದೆ ಕಣ ಪತ್ಲು. ಅದನ್ನ ಇವ್ರಿಗೆ ಕೊಟ್ಬಿಡ್ತೀನಿ. ಸಮೋಸ ಹೊಟ್ಟೆದು ಬರ್ತೀನಿ. ಹಾಗಾದ್ರೆ ನಿನ್ ಪ್ರಕಾರ ಮೋಟು ಪತ್ಲು ನಮ್ಮನ್ನ ಜಿಂಗೂರಾಯಿಂದ ಬಚಾವ್ ಮಾಡ್ಬೋದಾ? ಹೌದು, ಖಂಡಿತ ಮಹಾರಾಣಿ. ಅವರಿಬ್ರು ತುಂಬಾ ಒಳ್ಳೆ ಮನಸ್ಸಿನವರು. ಅವ್ರು ಎಲ್ಲರಿಗೂ ಸಹಾಯ ಮಾಡ್ತಾರೆ. ಆದ್ರೆ ನಮ್ಮ ಪುಟ್ಟ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಹೇಗ್ ಬರೋಕ್ ಸಾಧ್ಯ? ನನ್ನ ಹತ್ರ ಬಂದು ಔಷಧಿ ಇದೆ. ಅದನ್ನ ನಾನು ಕುಡಿದ್ಬಿಟ್ಟು ಮೋಟು ಪತ್ರನ ಕಚ್ಬಿಟ್ರೆ ಅವರು ನಮ್ ತರನೇ ಸಿಕ್ಕಾಪಟ್ಟೆ ಚಿಕ್ಕವರಾಗ್ಬಿಡ್ತಾರೆ. ಚಿಂಗೂರ ಬಂದ್ಬಿಟ್ಟ. ಚಿಂಗೂರ ಬಂದಿದ್ದಾನೆ. ಓಡಿ ಓಡಿ, ಚಿಂಗೂರ ಬಂದ. ಇವರಿಂದ ಬಚಾವಾಗೋಕೆ ನಮ್ಗೆ ಯಾವುದೇ ದಾರಿನೂ ಇಲ್ಲ. ಡಾಕ್ಟರ್ ಆಂಟ್ಸ್, ಹೋಗಿ ಅವರಿಬ್ರನ್ನೂ ಕರ್ಕೊಂಡ್ ಬನ್ನಿ. ಆಯ್ತು ಬರೋಣ. ನನ್ಗನ್ಸುತ್ತೆ ಇದೆಲ್ಲ ಇರ್ಬೇಕು. ಓ, ಇಲ್ಲಿದ್ದಾರೆ. ಪತ್ಲು ಪತ್ಲು ಎದ್ದೇಳ ಮೇಲ ಇಲ್ಲೋಡೋ. ಪತ್ಲು ಎದ್ದೇಳ. ಅಯ್ಯೋ, ನಮ್ಮ ಮನೇಲೆ ಮಲಗಿದ್ವಲ್ಲ, ಈಗ ಇಲ್ಲಿಗೆ ಬಂದ್ವಪ್ಪ. ಇರುವೆ ಇರುವೆ ಡಾಕ್ಟರ್ ಇರುವೆ, ನಾನು ಬಂದೆ. ಇಷ್ಟು ದೊಡ್ಡ ದೊಡ್ಡ ಎಲ್ಲಿಂದ ಬಂದ ಪತ್ಲು? ಇದು ನಮ್ಮಷ್ಟೇ ದೊಡ್ಡದಾಗಿದೆಯಲ್ಲೋ. ಮುಖ ನೋಡಿ ಹೆಂಗಿದೆ ಇದ್ರದ್ದು.
ಲೇ ಇರುವೆ ದೊಡ್ಡದಾಗಿಲ್ಲ ಕಣೋ, ನಾವು ಚಿಕ್ಕವರಾಗ್ಬಿಟ್ಟಿದೀವಿ. ಬಹುಶಃ ನಾವು ಕಾಣ್ತಿರ್ಬೇಕು. ಪಾಚ್ಕೊಳಪ್ಪ ನೀನು. ಅಯ್ಯೋ ಇದು ಕನಸಲ್ಲ, ನನಸು. ನಾವೇ ನಿಮ್ಮನ್ನ ಚಿಕ್ಕವ್ರ ಮನೆ ಕರ್ಕೊಂಬಂದಿರೋದು. ಅಯ್ಯೋ ನಾವು ಇರುವೆಗಳಾಗೋಗ್ಬಿಟ್ಟು ಅಲ್ಲೋ. ಈಗ ನಮಗತಿ ಏನೋ. ನೀನ್ ಯಾಕಪ್ಪ ನಮ್ನಿಲ್ಲ ತಕೊಂಬಂದೆ? ನಾವ್ ಹೇಳ್ತೀವಿ, ನಾವು ಈ ಆಂಟ್ಲ್ಯಾಂಡಿನ ರಾಣಿ. ಒಬ್ಬ ಭಯಂಕರವಾದ ಕೀಟ ಜಿಂಗುರ ನಮ್ಮ ಪ್ರಜೆಗಳನ್ನ ಸಾಯಿಸಿ ತಿಂದ್ಬಿಡ್ತಾನೆ. ಆದ್ರಿಂದ ನಮಗೆ ನಿಮ್ಮ ಸಹಾಯ ಬೇಕು. ನಾವು ನಿಮ್ಗೆ ಸಹಾಯ ಮಾಡಲ್ಲ ಅಂತಂದ್ರೆ? ನಾವು ನಿಮ್ಮನ್ನ ದೊಡ್ಡವ್ರಾಗ ಮಾಡೋದಿಲ್ಲ. ಆಗ ಜಿಂಗೂರ ಬಂದು ನಿಮ್ಮನ್ನ ಬಾಯ್ಗಾಕಂತಾನೆ. ನಾವು ತಯಾರಿದ್ದೀವಿ. ನಮಗ್ ಪ್ಲಾನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಪತ್ಲು, ನಿಂಗೆ ಗೊತ್ತಲ್ಲ, ಖಾಲಿ ಹೋಟೆಲ್ ನನ್ನ ತಲೆ ಓಡೋದಿಲ್ಲ ಅಂತ. ಅದಕ್ಕೆ ಒಂದ್ ಕೆಲಸ ಮಾಡೋ, ನೀ ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಬರೋ ಹೊಡಗೋಣ. ನೀವ್ ಹಿಂಗೆಲ್ಲ ಓಡೋಕ್ಕಾಗೋದಿಲ್ಲ. ಓಡ್ತಾ ಇಲ್ಲ ಗುರು, ಜಾಗಿಂಗ್ ಮಾಡ್ತಿದ್ವಿ. ಯಾವ್ದೋ ಯುದ್ಧ ಮಾಡಕ್ ಮುಂಚೆ ನಾವು ನಮ್ ಬಾಡಿನ ವಾರ್ಮ್ ಅಪ್ ಮಾಡ್ಕೋಬೇಕಲ್ಲ, ಅದಕ್ಕೆ. ಓಡಿ! ಜಿಂಗೂರ ಬಂದ್ಬಿಟ್ಟ! ಜಿಂಗೂರ ಬಂದ್ಬಿಟ್ಟ! ಕಾಪಾಡಿ! ಜಿಂಗೂರ ಬಂದ, ಕಾಪಾಡಿ! ಮೊಟು ಪತ್ಲು, ಆಲ್ ದ ಬೆಸ್ಟ್. ಸಿಂಗೂರ. ಓ ಡಾಕ್ಟರ್ ಆಂಡ್ರೂಸ್, ಜಗತ್ತನ್ನೇ ಓಡಿಸ್ತಾ ಇರ್ಬೇಕು ನಾವು ಯಾರಿಗೂ ಎದ್ರಲ್ಲ. ಈಗ ನಮ್ ಜೊತೆ ಇದ್ದಾರೆ ಮೊಟು ಪತ್ಲು, ಅದ್ರಿಂದ ನಾವ್ ಯಾರಿಗೂ ಎದ್ರಲ್ಲ. ಈ ಮೋಟು ಪತ್ಲು ಅಂದ್ರೆ ಯಾರು? ಬೇಕಾದ್ರೆ ನೀನೆ ಕೂತಾಗ ಭೇಟಿ ಆಗು. ಆ ಪೊದೆಯಿಂದ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ ನಿನಗೆ ಹೆಂಗ್ ಶಿವನ್ ಪದ ಸೇರಿಸ್ಬೇಕು ಅಂತ. ಅಯ್ಯೋ ಪತ್ಲು, ಓಡಾಡ್ ಕಡೆ ಇಲ್ಲಿಂದ. ಮೇಲೆ ಅವನು, ಕೆಳಗಡೆ ಇವನು. ಈ ಡಾಕ್ಟ್ರಿಗಳೆಲ್ಲ ನಮ್ ಹಿಂದೆನೇ ಯಾಕೋ ಬಿದ್ಬಿಟ್ಟಿದ್ದಾರೆ ಕಣೋ. ಅಯ್ಯೋ ಮೋಟು ಪತ್ಲು ಎಲ್ಲಿದ್ದೀರಾ? ಜಿಂಗೂರಾಗೆ ಚಾಲೆಂಜಾ? ಮುಂದೆ ಬಂದ್ರ ನಡೆಯೋ. ಆ ಇರುವೆ ಕೂಡಲ್ಲಿ ನಾವಿಬ್ರು ಬಚ್ಚಿಟ್ಕೊಂಡ್ಬಿಡೋಣ. ಅಲ್ಲಿಗೆ ಆ ಜಿಂಗೂರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಮೋಟು ಪತ್ಲು ಎಲ್ಲಿದ್ದೀರಾ? ಹಿಡಿದ್ಬಿಟ್ಟೆ. ಅಯ್ಯೋ ಭಗವಂತ ಕಾಪಾಡಪ್ಪ. ಅವ್ರು ಇಲ್ಲಿಗೂ ಬಂದ್ಬಿಟ್ಟ ಇರುವೆ ಮಹಾಶಯ. ಪತ್ಲು ಮಾರೋ ಓಡೋಗಣ. ಏನ್ ಕರ್ಮ ಬಂತು. ಅಯ್ಯೋ ಅಯ್ಯೋ. ನನ್ನಿಂದ ನೀನ್ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಸಾರಿ. ಸ್ವಲ್ಪ ಸೈಡ್ ಬಿಡಿಪ್ಪ. ಎಲ್ಲ ಬಂದು ಸಿಕ್ಕಾಕೊಂಡ್ಬಿಟ್ಟು ಪತ್ಲು ನಾವು. ಮೋಟು ಪತ್ಲು, ನಾನ್ ಬರ್ತಾ ಇದ್ದೀನಿ. ದಬ್ಬಾಕೊಂಡ್ಬಿಟ್ನೇನಾ? ಅಯ್ಯೋ 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 ಕಾಪಾಡು. ಅಯ್ಯಪ್ಪ. ಥ್ಯಾಂಕ್ ಯು ಕೆಂಪಣ್ಣ. ಅಯ್ಯೋ ಕಾಪಾಡೆ. ಅಯ್ಯೋ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ. ಇದಕ್ಕೆ ಹೇಳೋದು ಕಣೋ, ಎಲ್ಲೋ ಹೋಗಕ್ ಹೋಗ್ಬಿಟ್ಟು ಇನ್ನೆಲ್ಲೋ ತಗಲಾಕೊಂಡು ಅಂತ. ಲೋ ಏನಾರು ಮಾಡಪ್ಪ ನೀನು. ಆ ಕಡೆ ನೋಡಿದ್ರೆ ಜಿಂಗೂರ ಬರ್ತಾವನೆ, ಇಲ್ಲಿ ನೋಡಿದ್ರೆ ಜೇಡರು ಹುಳ ಬರ್ತಾ ಇದೆ. ಖಾಲಿ ಹೋಟೆಲ್ ಅಂತ ತಲೆ ಓಡಲ್ಲ ಕಣ ಪತ್ಲು. ನೀನೇ ಏನಾದ್ರು ಏನಪ್ಪ ನೀವು ನಿಮ್ ಕೊಂಚೂರು ಬುದ್ಧಿನೇ ಇಲ್ವಾ? ಯಾಕೆ ನೀವು ಓಡಕ್ತಾ ಇದ್ದೀರಾ? ಅಯ್ಯೋ ಹಂಗಲ್ಲಪ್ಪ, ಮೊದ್ಲು ನೀನು ನಮ್ಗೆ ರೆಕ್ಕೆ ಕೊಡು. ನಾವು ಓಡ್ಕೊಂಡಲ್ಲ, ಹಾರ್ಕೊಂಡೋಗಿ ಅವನ್ನ ಸಾಯಿಸ್ಬಿಡ್ತೀವಿ. ಹಂಗ ಬೇಗ ಇಬ್ರು ರೆಡಿ ಆಗ್ರಪ್ಪ. ರೆಕ್ಕೆ ಬೆಳ್ಕೊಂಡ್ ಬರ್ತಾ ಇದೆ. ಅಯ್ಯೋ ಚಿಂಗೂರು ಬರ್ತಾ ಇದ್ದಾನೆ, ನಾನು ನೋಡೋಗ್ತೇನೆ.
ಪತ್ಲು ನಮ್ಗೂ ರೆಕ್ಕೆ ಬರ್ತಾ ಇದೆ ಇಲ್ಲೋಡ. ಅಯ್ಯೋ ಬೇಗ ಹಾರಪ್ಪ ನೀನು. ಆ ಜೇಡ ಒಂದ್ ವಾರದಿಂದ ಹಸ್ಕೊಂಡಿರಂಗೈತೆ. ಹೇಗ ಹಾರೋದು ಪತ್ಲು? ಬನ್ನಿ ನನ್ ಬಳಿ ಬನ್ನಿ, ನಿಮಗೆ ಹಾರೋದನ್ನ ಹೇಳ್ಕೊಡ್ತೀನಿ. ಅಯ್ಯೋ ದೇವ್ರೇ ಕಾಪಾಡಪ್ಪ. ಅಯ್ಯೋ ಯಾವಾಗಾರು ಒಂದ್ಸರಿ ಕೆಳಗ್ ಬಾರಪ್ಪ ನೀನು, ಪ್ರತ್ಯಕ್ಷ ಆಗು. ಅಯ್ಯೋ ಅಯ್ಯೋ ಮಮ್ಮಿ ಪತ್ಲು ಹಿಂಗೆ ಹಾರ್ಕೊಂಡೆ ಇದ್ಬಿಡೋನ್ ಕೇಳೋ. ಅಯ್ಯೋ ಇದೇನೋ ಇದು, ರೆಕ್ಕೆ ಹಾರಿಸ್ಕೊಂಡ್ ಡ್ರೈವಿಂಗ್ ಬರ್ತಿಲ್ವಲ್ಲ ನಮ್ಗೆ. ಬಾಡಿ ಹೆಂಗೆ ಹೋಗ್ತಿದ್ಯಲ್ಲಪ್ಪ. ಅಯ್ಯೋ ಹಾರೋದು ಅಷ್ಟೊಂದು ಸುಲಭ ಅಲ್ಲ ಕಣೋ. ಲೆಫ್ಟ್ ಹೆಂಗ್ ಓಡಿಸ್ಬೇಕು, ರೈಟ್ ಹೆಂಗ್ ಓಡಿಸ್ಬೇಕು ಗೊತ್ತಾಗ್ತಿಲ್ವಲ್ಲಪ್ಪ. ನೀವೇನು ಯೋಚನೆ ಮಾಡ್ಬೇಡಿ, ನೀವ್ ಯಾವ ಕಡೆ ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಆ ಕಡೆ ನೋಡಿ, ಅದ್ ಆ ಕಡೆನೆ ಕರ್ಕೊಂಡು ಹೋಗುತ್ತೆ ನಿಮ್ನ. ಇದೆಲ್ಲ ನಿಮ್ಮ ಯೋಚನೆ ಮೇಲೆ ನಿಂತಿದೆ, ಗೊತ್ತಾಯ್ತಾ? ಪತ್ಲು ಈಗ ಸೀದಾ ಹಾರನ್ ಕಣ ನೋಡು ಹಿಂಗೆ. ಆಯ್ತಪ್ಪ. ನಿಮ್ಮನ್ ಬಿಡೋದಿಲ್ಲ, ನಿಮ್ಮನ್ ಬಿಡೋದಿಲ್ಲ ಖಂಡಿತವಾಗ್ಲು. ಮೊಟ್ಟು ಆ ಜಾಗ ನೋಡು, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಾ ಅಲ್ಲಿ ಬಚ್ಚಿಟ್ಕೊಳ್ಳೋಣ. ಆಯ್ತು ಕಣ. ಅಯ್ಯಪ್ಪ ಇದೇನ ಹಿಂಗೆ? ಮೋಟು ಪತ್ಲು ಅಂತೂ ಹಾರೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಕಾಪಾಡಿ. ಬೇಟೆ ತಾನಾಗೆ ಬೇಟೆಗಾರನ ಹತ್ರ ಬರ್ತಿದೆ. ಕಾಪಾಡಿ. ಮೋಟು ಏನಾರು ಐಡಿಯಾ ಮಾಡು. ಖಾಲಿ ಹೊಟ್ಟೆಲ್ಲ ತಲೆ ಓಡೋದಿಲ್ಲ ಕಣ. ಇಂಥ ಪರಿಸ್ಥಿತಿಲಿ ಏನ್ ಮಾಡ್ಲಿ ನಾನು? ನೀನೇ ತಲೆ ಓಡ. ಐಡಿಯಾ ಆ ಜೇಡ ಒಂದೇ ಇರೋದು, ನಾವಿಬ್ಬರಿದ್ದೀವಿ. ಜೋರಾಗಿ ರೆಕ್ಕೆ ಬಡಿ, ಅದನ್ನು ಎತ್ತಕೊಂಡು ಹೋಗ್ಬಿಡೋಣ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಬದ್ಲು ಕಾಪಾಡೆ. ಅಯ್ಯಮ್ಮ ಕಾಪಾಡ್ರು. ಮೋಟು ಪತ್ಲು, ನೀವು ನಮ್ಗೆ ತುಂಬಾನೇ ಸಹಾಯ ಮಾಡಿದೀರಾ. ಮತ್ತೆ ನಿಮ್ಮ ಹೋರಾಟದ ರೀತಿ ತುಂಬಾನೇ ವಿಭಿನ್ನವಾಗಿದೆ. ನೀವು ತುಂಬಾನೇ ಧೈರ್ಯಶಾಲಿಗಳು. ನಾವು ನಿಮ್ಗೆ ಕೃತಜ್ಞರಾಗಿರ್ತೀವಿ. ಡಾಕ್ಟರ್ ಆಂಡ್ಸ್, ಇವ್ರನ್ನ ಮತ್ತೆ ದೊಡ್ಡವರನ್ನಾಗಿ ಮಾಡಿ. ಅಪ್ಪಣೆ ಮಹಾರಾಣಿ, ತಗೊಳ್ಳಿ. ಜಿಂಗೂರ ಜೊತೆ ಹೋರಾಟ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಬಾರ ಪತ್ಲು ಸಕ್ಕ ತಿನ್ಬಿಡೋಣ ಇವತ್ತು ಅಲ್ವಾ? ನೀವಿಬ್ರು ತಾನೇ ಧೀರ ವೀರ ಮೋಟು ಪತ್ಲು ಅಂತ? ನೀವೇ ತಾನೇ ಜಿಂಗೂರನ ಸಾಯಿಸಿದ್ದು? ಹೌದು ಹೌದು, ನಾವೇ ಫೈಟರ್ ಶೆಟ್ಟಿಗಳು. ವಾ, ನಮ್ಮಿಬ್ಬರು ಶೌರ್ಯದ ಕತೆ ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿದೆ. ಬನ್ನಿ ಬನ್ನಿ, ಇವರಿಬ್ಬರೇ ಜಿಂಗೂರನ ಸಾಯಿಸಿದ್ದು. ಇವ್ರನ್ನ ಬಿಡಬೇಡಿ, ಸಾಯಿಸಿ. ಅಯ್ಯೋ ಕಾಪಾಡಿ.